1.5 ಎಕರೆಯಲ್ಲಿ ನಾವು ಶೆಡ್ ಮಾಡ್ಕೊಂಡಿದೀವಿ. ನಾವು ಮಟನ್ ಪರ್ಪಸ್ ಮತ್ತೆ ಬ್ರೀಡಿಂಗ್ ಪರ್ಪಸ್ ಎರಡು ಮಾಡ್ತಾ ಇದೀವಿ. ಇವೆಲ್ಲ ಬಾಗೇವಾಡಿ ಮರಿಗಳೇ. ನಾವು ಮಟನ್ ಪರ್ಪಸ್ ಒಂದು ಸ್ವಲ್ಪ ಜಾಸ್ತಿ ಇದು ಮಾಡೋದ್ರಿಂದ ಕ್ವಾಲಿಟಿ ಕೊಟ್ಟಷ್ಟು ನಮ್ಗೆ ಆರ್ಡರ್ ಅಷ್ಟು ಬರುತ್ತೆ. ಮಟನ್ ಅಂತೂ ಪ್ರೀಮಿಯರ್ ಕ್ವಾಲಿಟಿ ಕೊಡ್ತೀವಿ, ಅದರಿಂದ ತುಂಬಾ ಆರ್ಡರ್ಸ್ ಬರ್ತಿದೆ. ಈ ವೀಕಲ್ಲಿ ಆರ್ಡರ್ಸ್ ನಾನೇ ತಗೊಳಕ್ ಆಗ್ಲಿಲ್ಲ, ಅಷ್ಟು ಆರ್ಡರ್ಸ್ ಇತ್ತು ನಮಗೆ. 500 to 600 kg ಇವತ್ತು ನೈಟ್ ಕೊಡ್ಬೇಕು ಸರ್. ನನಗೆ ಇಲ್ಲಿ ಬಂದು ಸೆಲೆಕ್ಷನ್ ಮಾಡಿ ಆರ್ಡರ್ ಕೊಡ್ತಾರಲ್ಲ, 30% ಅಡ್ವಾನ್ಸ್ ಕೇಳ್ತೀವಿ. ಅಲ್ಲ, ಒಂದು ಮರಿ ಬೇಕು ಅಂದ್ರೆ 20 kg ಬೇಕು ಅಂದ್ರೂ ಕೊಡ್ತೀವಿ ಸರ್. ಅವ್ರು ಮಿನಿಮಮ್ ಅಂದ್ರೆ ಒಂದು 500 kg ಮೇಲ್ ತಗೊಂಡ್ರೆ ಮಟನ್ ಆಗಲಿ ಇಲ್ಲ ಲೈವ್ ವೇಟ್ ಆಗಲಿ ಫ್ರೀ ಡೆಲಿವರಿ ಕೊಡ್ತೀವಿ. ಮಟನ್ ಮಾತ್ರ ನಾವು ಯಾವಾಗಲೂ ಹೋಲ್ಸೇಲ್ ರೇಟಲ್ಲೇ ಕೊಡೋದು ಸರ್. ಸರ್, ನನ್ನ ಹೆಸರು ಹೇಮರಾಜ್ ಅಂತ. ನಮ್ಮದು ಮಂಡ್ಯ ಡಿಸ್ಟಿಕ್ಕು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಅರಕಲ್ದೊಡ್ಡಿ ಗ್ರಾಮ ಅಂತ. ನಮ್ಮದು HRK ಗೋಟ್ ಫಾರ್ಮ್ ಇದೆ. ನಾವು ಮಟನ್ ಪರ್ಪಸ್ಸು ಮತ್ತು ಬ್ರೀಡಿಂಗ್ ಪರ್ಪಸ್ ಎರಡು ಮಾಡ್ತಾ ಇದ್ದೀವಿ. ಬನ್ನಿ ಸರ್, ನಿಮಗೆ ಹೊರಗಡೆ ಫಾರಮ್ ಹೇಗಿದೆ ಅಂತ ತೋರಿಸ್ತೀವಿ. ಸರ್, ಜಾಗ ಎಷ್ಟಿದೆ ಸರ್ ಇದು? ಸರ್, ಇದು 1.5 ಎಕರೆ ಬರುತ್ತೆ. 1.5 ಎಕರೆಯಲ್ಲಿ ನಾವು 25 ಮತ್ತು 60ಗೆ ಶೆಡ್ ಮಾಡ್ಕೊಂಡಿದ್ದೀವಿ. 3 ವರ್ಷ ಆಯ್ತಾ ಬಂತು ಈ ಶುರು ಮಾಡಿ. ಏನು ಎಜುಕೇಷನ್ ಮಾಡಿರೋಂಥದ್ದು? ನಾವು ಡಿಪ್ಲೊಮಾ ಕಂಟಿನ್ಯೂ ಮಾಡಿ ಡಿಪ್ಲೊಮಾ ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀವಿ. ನನಗೆ ಜಾಸ್ತಿ ಇದ್ದಿದ್ದು ಕೌ ಫಾರ್ಮ್ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಈಗ ಮೇಕೆಗಳನ್ನೇ ಮಾತ್ರ ಸಾಕಾಣಿಕೆ? ಮೇಕೆಗಳು ಮಾಡ್ತಾ ಇದ್ದೀವಿ. ಆಮೇಲೆ ಮಟನ್ ಬಿಸ್ನೆಸ್ಸು ಶುರು ಮಾಡಿದ್ದೀವಿ. ಅದು ಶುರು ಮಾಡಿ ಹತ್ತತ್ರ ಈಗ 1 ವರ್ಷ ಆಯ್ತಾ ಬಂತು. ಅದು ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಎಷ್ಟಿದೆ ಸರ್ ಮೇಕೆ? ಸರ್, ಈಗ ಒಂದು 60-70 ಇದೆ. ಓಕೆ, ಯಾವ್ಯಾವ ತಳಿಗಳು ಮೇಕೆ ಇದೆ ಸರ್ ನಿಮ್ಮಲ್ಲಿ? ಸರ್, ಎಲ್ಲ ಥರನೂ ಬರುತ್ತೆ. ಬೀಟಲ್ಲು, ಆಮೇಲೆ ಈ ಕಡೆ ಬಾಗೇವಾಡಿ ಜವಾರಿ ಅಂತ ಕರಿತೀವಿ. ಎಲ್ಲ ಸೈಡಿಂದನೂ ತರಿಸ್ತೀವಿ. ಅಂದರೆ ನಾವು ಮೇನ್ ಇದು ಮಾಡೋದು ನಾಟಿ ಸ್ವಲ್ಪ ಜಾಸ್ತಿ ಇದು ಮಾಡ್ತೀವಿ ಸರ್. ಸರ್, ಈಗ ನೀವು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಹೌದು ಸರ್. ಬ್ರೀಡಿಂಗ್ ಪರ್ಪಸ್ ಹೋಗಿ ಮಾಡ್ತಾ ಇರುವಂಥದ್ದು ಇಲ್ಲಾಂದ್ರೆ ಮಟನ್ ಪರ್ಪಸ್ ಹೋಗಿ ಮಾಡ್ತೀವಿ? ನಾವು ಎರಡೂ ಮಾಡ್ತೀವಿ ಸರ್. ಬ್ರೀಡಿಂಗು ಮಾಡ್ತೀವಿ, ಮಟನ್ ಪರ್ಪಸ್ಸು ಮಾಡ್ತೀವಿ. ನಾವು ಜಾಸ್ತಿ ಒತ್ತು ಕೊಡೋದು ನಾಟಿನೇ. ಅಂದರೆ ಒಬ್ಬೊಬ್ರು ಕಟಿಂಗ್ ಮಾಲ್ ಕೇಳ್ತಾರಲ್ಲ, ನಾಟಿನ ಒಂದು ದೊಡ್ಡ ಮೊತ್ತದಲ್ಲಿ ಒತ್ಸಕ್ಕಾಗಲ್ಲ ಸರ್. ಅದರಿಂದ ಬೇರೆ ಕಡೆಯಿಂದ ತರಿಸ್ತೀವಿ. ಅಂದರೆ ಬೇರೆ ಕಡೆಯಿಂದ ಅಂದರೆ ರಾಜಸ್ಥಾನ, UP ಅವೆಲ್ಲ ತರಿಸಲ್ಲ ಸರ್. ನಾವು ಈ ಕಡೆ ಬಾಗೇವಾಡಿಯಿಂದ ಬರುತ್ತೆ, ಚಿತ್ರದುರ್ಗ ಹತ್ರ, ಅಲ್ಲಿಂದ ತರ್ಸೋದು ಸರ್. ಇವೆಲ್ಲ ಬಾಗೇವಾಡಿ ಮರಿಗಳೇ. ಓಕೆ, ನೋಡಿ ಸರ್, ನಾಟಿ ಮರಿ ಏನು ಬರುತ್ತೆ ಅದೇ ಥರ ಇರುತ್ತೆ ಇವೆಲ್ಲ. ಬಾಗೇವಾಡಿ ಸಂತೆಗಳಲ್ಲಿ? ಹೌದು ಸರ್, ಸಂತೆಗಳಲ್ಲಿ ಹೋಗಿ ನಾವೇ ಸೆಲೆಕ್ಷನ್ ಮಾಡ್ಕೊಂಡು ತರೋದು. ಓಕೆ, ಈಗ ತಂದು ಎಷ್ಟು ದಿನ ಆಗಿದೆ ಸರ್ ಇದು? ಇದು ತಂದು 1 ವೀಕ್ ಆಗಿದೆ ಸರ್ ಇದು. ಓಕೆ, ಮರಿ ಸೆಲೆಕ್ಷನ್ ನೀವೇ ಮಾಡುವಂತ? ಹೌದು ಸರ್, ನಾವೇ ಮರಿ ಸೆಲೆಕ್ಷನ್ಗೆಲ್ಲ ನಾವೇ ಹೋಗೋದು. ಓಕೆ, ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡು ಬರ್ತೀರಾ ಸರ್? ಅಂದರೆ ಈಗೊಂದು ಅಲ್ಲಿ ಇದಿರುತ್ತೆ ಸರ್, ಒಂದು 50 ಮರಿ ಇರುತ್ತೆ. 50 ಮರಿಲಿ ನಾವು ಈಗ ಸೆಲೆಕ್ಷನ್ ಮಾಡ್ತೀವಿ ಅಂದರೆ ಒಂದು 30 ನಾವು ತಗೊಳ್ಬೋದು. ಇನ್ನು 20 ಸ್ವಲ್ಪ ಸಣ್ಣ, ಇನ್ನು ಚೆನ್ನಾಗಿಲ್ದೇ ಇರೋದು, ಹುಷಾರಿಲ್ದೇ ಇರೋದು, ಆ ಥರ ಎಲ್ಲ ಇರುತ್ತೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಹಂಗೆ ಸೆಲೆಕ್ಷನ್ ಮಾಡಿದ್ರೆ. ಆದರೂ ಯಾಕಂದರೆ ಕ್ವಾಲಿಟಿ ಕೊಡಬೇಕಲ್ಲ ನಾವು. ಮಟನ್ ಪರ್ಪಸ್ಸು ಒಂದು ಸ್ವಲ್ಪ ಜಾಸ್ತಿ ಇದು ಮಾಡೋದ್ರಿಂದ ಕ್ವಾಲಿಟಿ ಕೊಟ್ಟಷ್ಟು ನಮ್ಗೆ ಆರ್ಡ್ರ್ ಅಷ್ಟು ಬರುತ್ತೆ. ಓಕೆ, ಪ್ರತಿದಿನ ಎಷ್ಟು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್? ನಾವು 6 ಗಂಟೆಗೆ ಇಲ್ಲಿ ಬರ್ತೀವಿ ಶೆಡ್ ಒಳಗೆ. ಎಲ್ಲ ಕ್ಲೀನ್ ಮಾಡ್ತೀವಿ. ಆಮೇಲೆ ಎಲ್ಲ ಮರಿನೂ ಅಬ್ಸರ್ವೇಷನ್ ಮಾಡ್ತೀವಿ. ಯಾಕಂದರೆ ಒಂದೊಂದು ಪ್ರೆಗ್ನೆಂಟ್ ಇರ್ತಾವಲ್ಲ, ಅವೆಲ್ಲ ನೋಡ್ತೀವಿ. ಏನಾದರೂ ಸ್ವಲ್ಪ ಹುಷಾರು ತಪ್ಪಿದ್ರೆ ಮೆಡಿಸನ್ ಎಲ್ಲ ಕೊಡ್ತೀವಿ. ಆಮೇಲೆ ಫೀಡ್ ಕೊಡ್ತೀವಿ. ಫೀಡು ನಾವು ಜೋಳ, ಹಿಂಡಿ ಮತ್ತು ಫೀಡ್ ಅಂತ ಬರುತ್ತೆ, ಅವೆಲ್ಲ ಕೊಡ್ತೀವಿ. ಅವೆಲ್ಲ ಕೊಟ್ಟಾದ್ಮೇಲೆ 2 ಅವರ್ ಗ್ಯಾಪ್ ಕೊಡ್ತೀವಿ ಎಲ್ಲ ತಿಂದಾದ್ಮೇಲೆ. ಆಮೇಲೆ ರಾಗಿ ಹುಲ್ಲು ಹಾಕ್ತೀವಿ. ರಾಗಿ ಹುಲ್ಲು ಹಾಕಾದ್ಮೇಲೆ 10 o'clock ಇದೆಲ್ಲ ಫೀಡಿಂಗ್ ಇದೆಲ್ಲ ಮುಗಿಯುತ್ತೆ. ಆಮೇಲೆ ಎಲ್ಲ ಹೋಗಿ ಮಾಮೂಲಿ ಹೊರಗಡೆಯಿಂದ ಮಾಮೂಲಿ ಫೋನೆಲ್ಲ ಬರುತ್ತೆ ಇರ್ತದೆ ಸರ್. ಆರ್ಡ್ರಿಗೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತಾರೆ. ಒಬ್ಬೊಬ್ಬರು ಫಾರಮ್ ಹತ್ರನೇ ಬರ್ತಾರೆ, ಮರಿ ನೋಡ್ಬಿಟ್ಟು ಆರ್ಡ್ರ್ ಕೊಡ್ತಾರೆ. ಒಬ್ಬೊಬ್ಬರು ಅಳುಬ್ರು ಇರ್ತಾರಲ್ಲ, ಅವರೆಲ್ಲ ಅಲ್ಲೇ ಕರ್ಸ್ಕೊಳ್ತಾರೆ. ಯಾಕಂದರೆ ಆಲ್ರೆಡಿ ಕೊಟ್ಟಿರ್ತೀವಿ ಅವ್ರಿಗೆ, ಯಾವ ಥರ ಯಾವ ಕ್ವಾಲಿಟಿ ಕೊಡ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ಅವರು ಬಪ್ಪ ಇಲ್ಲಿದ್ದೀವಿ ಅಂತ ಕರ್ಸ್ಕೊಂಡು ಅಡ್ವಾನ್ಸ್ ಮಾಡಿ ಒಂದು 30 to 40% ಅಡ್ವಾನ್ಸ್ ಕೇಳ್ತೀವಿ ನಾವು, ಮಾಡಿಕೊಡ್ತಾರೆ. ಆಮೇಲೆ ಇಂಥ ಡೇಟು ಅಂತ ಹೇಳ್ತಾರೆ. ಅಂಥ ಡೇಟು ನಾವು ನೋಟ್ ಮಾಡ್ಕೊಂಡು ಅದ್ರ ಹಿಂದೂ ದಿವಸನೇ ಅವ್ರ ಜಾಗಕ್ಕೆ ಹೋಗಿ ಅವ್ರಿಗೆ ಯಾವ ಟೈಮ್ ಮಟನ್ ಬೇಕೋ ಆ ಟೈಮ್ಗೆ ಮಟನ್ ಕೊಡ್ತೀವಿ ಸರ್. ಹೆಲ್ತ್ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಮೇಕೆ? ಸರ್, ತುಂಬ ಚೆನ್ನಾಗಿದೆ. ಯಾಕಂದ್ರೆ ಆ ಥರ ನೋಡ್ಕೊಳ್ಳೋದ್ರಿಂದನೇ ಫುಲ್ಲು ನಾವು ಹೆಲ್ದಿ ಮರಿಗಳನ್ನೇ ಕೊಡೋದು. ಸುಮ್ಮನೆ ಸಪ್ಕಿದ್ದು ಅದೆಲ್ಲ ಮಾಡಿದ್ರೆ, ಯಾಕಂದರೆ ಅವ್ರಿಗೆ ಸೆಲೆಕ್ಷನ್ ಮಾಡಿ ಕೊಡೋದಲ್ವಾ. ಸಪ್ಗಿರೋದು ಅಂದರೆ ನಾವು ತರಿಸೋದು ಇಲ್ಲ, ನಾವು ಇಲ್ಲಿ ಇಟ್ಕೊಳ್ಳೋದು ಇಲ್ಲ. ಸಂತೆಗಳಲ್ಲಿ ನೀವು ಮೇಕೆಗಳು ತರೋದ್ರಿಂದ, ಹೌದು, ಸೊ ಅಲ್ಲಿ ನೀವು ವೀಕ್ ಆಗಿರೋ ಮರಿಗಳು ತಗೊಬಂದು ಇಲ್ಲಿ ನೀವು ಡೆವಲಪ್ ಮಾಡ್ತೀರಾ? ಸೊ ಅಲ್ಲೇ ಮೇಕೆಗಳನ್ನ ಚೆನ್ನಾಗಿರೋ ತಗೊಬಂದು ಇಲ್ಲಿ ನೀವು ಸೇಲ್ ಮಾಡ್ತಾರಂಥದ್ದು? ಒಂದು 90% ಇರುತ್ತೆ ಅಂದರೆ ನಾವು ಇಲ್ಲಿ 100% ಮಾಡ್ತೀವಿ. 50% ಇರೋದನ್ನ ತಂದು ನಾವು ಇಲ್ಲಿ 100% ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಇಲ್ಲಿ ಲಾಂಗ್ ಟರ್ಮ್ ಇಟ್ಕೊಂಡಿಲ್ಲ ಸರ್. ನಾವು ಶಾರ್ಟ್ ಟರ್ಮ್ ಅಲ್ವಾ, ಅದರಿಂದ ನಮಗೆ ಅದು ನಾವು ಡೆವಲಪ್ ಮಾಡ್ತೀವಿ ಅಂದರೆ ಟೈಮ್ ಜಾಸ್ತಿ ತಗೊಳ್ಳೋ
ಆಗ್ಬಿಡುತ್ತೆ ನಮಗೆ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಅದರಿಂದ ನಾವು ವೀಕ್ ಆಗಿರೋ ಮರಿಗಳನ್ನ ಅಲ್ಲೇ ರಿಜೆಕ್ಟ್ ಮಾಡಿ ಚೆನ್ನಾಗಿರೋ ಮರಿ ಮಾತ್ರ ತರ್ತೀವಿ ಸರ್. ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ್ದು ಜಾಸ್ತಿ ಇರುತ್ತೆ ಸರ್ ನಿಮ್ಮಲ್ಲಿ? ಸರ್ ಈಗ ನಮಗೆ ನಾವು ಮೇನ್ಲಿ ಮಟನ್ ಮಾಡೋದ್ರಿಂದ ಬ್ರೀಡಿಂಗ್ ಪರ್ಪಸ್ ಸ್ವಲ್ಪ ಕಮ್ಮಿ ನಮ್ಮ ಹತ್ರ. ಮಟನ್ ಪರ್ಪಸ್ ಜಾಸ್ತಿ ಇರುತ್ತೆ. ಈ ಬ್ರೀಡಿಂಗ್ ಪರ್ಪಸ್ ಬೇರೆ ಕಡೆ ಎಲ್ಲ ಯಾವ ಥರ ನಡೀತೈತೆ ಅಂದರೆ, ಈ ಮಟನ್ಗೆ ಏನು ತರ್ತೀವಲ್ಲ ಅದರಲ್ಲೇ ಒಂದೊಂಚೂರು ಚೆನ್ನಾಗಿರೋ ಮರಿಗಳನ್ನ ಆದ್ಬಿಟ್ಟು ಇದು ಬ್ರೀಡಿಂಗ್ ಪರ್ಪಸ್ ತಗೋಗಿ ಚೆನ್ನಾಗಿರುತ್ತೆ ಅಂತ ಕೊಡ್ತಾರೆ. ಆ ಥರ ತಗೊಂಡು ಹೋಗಿ ಸಾಕ್ಲೇಬಾರ್ದು ಸರ್. ಬ್ರೀಡಿಂಗ್ ಪರ್ಪಸ್ ಅಂದರೆ ಬ್ರೀಡಿಂಗ್ ಮಾಡೋರ ಹತ್ರನೇ ತಗೋಬೇಕು, ಕ್ಲೀನಾಗಿ ನೋಡಿ ತಗೊಳ್ಬೇಕು. ಮಾಮೂಲಿ ಒಬ್ಬೊಬ್ಬರು ಸುಮ್ಮನೆ ಶೋಕಿಗೆ ಒಂದೊಂದು ಸಾಕಬೇಕು ಅಂತ ಬರ್ತಾರೆ, ವಾತ ಕೇಳ್ತಾರೆ, ಅಂಥವ್ರಿಗೂ ಕೊಟ್ಟಿದ್ದೀವಿ. ಎಲ್ಲ ಥರನೂ ಮಾಡ್ಕೊಡ್ತೀವಿ ಸರ್ ನಾವು. ನಿಮ್ಮದು ಬಿಸ್ನೆಸ್ ಹೇಗೆ ನಡೀತಿದೆ ಸರ್ ಇವಾಗ? ನಮ್ದಂತೂ ತುಂಬ ಚೆನ್ನಾಗಿ ನಡೀತಿದೆ ಸರ್. ಯಾಕಂದರೆ ಮಟನ್ ನಾವು ಮೇನ್ಲಿ ಇದು ಮಾಡೋದ್ರಿಂದ ಮಟನ್ ಅಂತೂ ಪ್ರೀಮಿಯರ್ ಕ್ವಾಲಿಟಿ ಕೊಡ್ತೀವಿ. ಅದರಿಂದ ತುಂಬ ಆರ್ಡರ್ಸ್ ಬರ್ತಿದೆ. ಈ ವೀಕಲ್ಲಿ ಆರ್ಡರ್ಸು ನಾನೇ ತಗೊಳಕ್ಕಾಗಲಿಲ್ಲ, ಅಷ್ಟು ಆರ್ಡರ್ಸ್ ಇತ್ತು ನಮಗೆ ಎಲ್ಲ ಫಂಕ್ಷನ್ಗಳಿಗೆ. ಇವತ್ತು ನೈಟು ಒಂದು ಆರ್ಡ್ರ್ ಇರುತ್ತೆ ಸರ್ ನನಗೆ. ಹೆಚ್ಚು ಕಮ್ಮಿ 1500 ರಿಂದ 600 kg ಇವತ್ತು ನೈಟ್ ಕೊಡ್ಬೇಕು ಸರ್ ನನಗೆ. 4 ಆರ್ಡ್ರು. ಒಂದು ಮದ್ದೂರ ಹತ್ರ ನಿಡ್ಘಾಟ ಅಂತ ಬರುತ್ತೆ, ಅಲ್ಲೊಂದು, ತುಮಕೂರಿಗೊಂದು. ಇವರೆಲ್ಲ ಏನು ಹೇಳಿದ್ದಾರೆ ಅಂದರೆ ಮರಿ ಸೆಲೆಕ್ಷನ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಇಂಥ ಮರಿನ ನಮ್ಗೆ ತಗೊಬಂದು ಅಲ್ಲೇ ಅವ್ರಿಗೆ ಕಟ್ ಮಾಡಿ ಕೊಡೋದು. ಮಾಮೂಲಿ ಏನು ಅಡ್ವಾನ್ಸ್ ಮಾಡಿದ್ದಾರೆ ಅಷ್ಟೇ, ಅಲ್ಲೇ ಹೋಗಿ ಕಡ್ದು ತೂಕ ಆದಮೇಲೆ ಫುಲ್ ಪೇಮೆಂಟ್ ಮಾಡಿಸ್ಕೊಂಡು ಬರ್ತೀವಿ ಸರ್ ನಾವು. ಸರ್ ಮರಿ ಸೆಲೆಕ್ಷನ್ ಮಾಡಿದ್ರೆ ಗುರ್ತಿಗೆ ಅಂತ ಏನು ಮಾಡ್ತಾರೆ ಸರ್? ಅವರೇ ಯಾವ್ದಾರ ಒಂದು ಕಲರ್ ನಾವು ಪೇಂಟ್ ಕೊಡ್ತೀವಿ, ಒಂದು ಪೇಂಟ ಬೆಳೆದ್ಬಿಟ್ಟು ಹೋಯ್ತಾರೆ ನೋಡಿ ಸರ್. ಇಲ್ಲೊಂದು ಮಾಡಿದ್ದಾರೆ, ಇಲ್ಲೊಂದು ಮಾಡಿದ್ದಾರೆ, ಆಮೇಲೆ ಇಲ್ಲೊಂದು ಮಾಡಿದ್ದಾರೆ ನೋಡಿ. ಈ ಥರ ಪೇಂಟ್ ಮಾಡಿರ್ತಾರೆ. ನಾವು ಇದೇ ಮರಿಗಳನ್ನ ಇಟ್ಕೋಗೋದು ಅಲ್ಲಿಗೆ ಸರ್. ಇಲ್ಲಿ ನೋಡಿ ಒಂದು ಬ್ಲೂ ಕಲರ್ ಹಾಕಿದ್ದಾರೆ, ಇದೇ ಬೇರೆ ಆರ್ಡ್ರು. ಆ ಥರ ಬೇರೆ ಬೇರೆ ಪೇಂಟ್ ಮಾಡಿದ್ದಾರೆ. ನಾವು ಅವ್ರು ಸೆಲೆಕ್ಷನ್ ಮಾಡಿದಾಗಲೇ ಒಂದು ವೀಡಿಯೋ ಮತ್ತು ಫೋಟೋನ ನಾವೇ ತಗೊಳಕ್ಕೆ ಹೇಳ್ತೀವಿ. ಅವ್ರು ತಗೊಂಡಿಲ್ಲ ಅಂದರೂ ನಾವೇ ತಗೊಳಕ್ಕೆ ಹೇಳ್ತೀವಿ. ಬೇಕಾದ್ರೆ ಅಲ್ಲಿ ಹೋಗಿ ಬಂದು ಸ್ಪಾಟಿಗೆ ಬಂದಾದ್ಮೇಲೆ ಒಂದು ಸತಿ ಚೆಕ್ಕು ಮಾಡ್ಕೊಳ್ಳಿ ಅವರೇ. ಕಸ್ಟಮರ್ ಸೆಲೆಕ್ಷನ್ ಮಾಡಿದ್ರೆ ಸರ್ ಯಾವ ಥರ ಪೇಮೆಂಟ್ ಮಾಡ್ತಾರೆ ನಿಮಗೆ? ನಾವು 30% ಅಡ್ವಾನ್ಸ್ ಕೇಳ್ತೀವಿ ಸರ್. ಇಲ್ಲಿ ಬಂದು ಸೆಲೆಕ್ಷನ್ ಮಾಡಿ ಆರ್ಡ್ರ್ ಕೊಡ್ತಾರಲ್ಲ, 30% ಅಡ್ವಾನ್ಸ್ ಕೇಳ್ತೀವಿ. ಆಮೇಲೆ ಬಂದು ನಾವು ಮಟನ್ ಎಲ್ಲ ಕೊಟ್ಟು ತೂಕ ಆದಮೇಲೆ ಫುಲ್ ಪೇಮೆಂಟ್ ಮಾಡಿಕೊಡ್ತಾರೆ ಸರ್. ಈಗ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಅವ್ರಿಗೂ ಬೇಕಾಗಿ ಅವ್ರದ್ದು ಕೊಡ್ತೀವಿ. ನಾವು ಹೇಳಿದ್ನಲ್ಲ, ಒಂದು ಮರಿ ಬೇಕು ಅಂದರೆ 20 kg ಬೇಕು ಅಂದ್ರೂ ಕೊಡ್ತೀವಿ ಸರ್. ಈಗ ಮಟನ್ ಪರ್ಪಸ್ ಆಗಿ ತಗೊಳ್ತಾರೆ ಅಂದರೆ ಸೊ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ನಿಮ್ಮ ಕಡೆ? ಹೌದು ಸರ್. 100 ಕಿಲೋಮೀಟರ್ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್. ಅವ್ರು ಮಿನಿಮಮ್ ಅಂದರೆ ಒಂದು 500 kg ಮೇಲೆ ತಗೊಂಡ್ರೆ 100 ಕಿಲೋಮೀಟ್ರು ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ನಾವು. ಫ್ರೀ ಡೆಲಿವರಿ? ಹೌದು ಸರ್. ಓಕೆ. ಮಟನ್ ಆಗಲಿ ಇಲ್ಲ ಲೈವ್ ವೇಟ್ ಆಗಲಿ ಫ್ರೀ ಡೆಲಿವರಿ ಕೊಡ್ತೀವಿ. 100 ಕಿಲೋಮೀಟ್ರ್ ಮೇಲಾದರೆ ಮಾಮೂಲಿ ಡೀಸೆಲ್ ಚಾರ್ಜ್ ಕೇಳ್ತೀವಿ ಅಷ್ಟೇ, ಏನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನು ಕೇಳಲ್ಲ ನಾವು. ಸರ್ ಮಟನ್ ಪರ್ಪಸ್ ಮಾಡ್ತಾ ಇರೋದ್ರಿಂದ ಸೊ ನೀವೇನೇ ಕಟ್ ಮಾಡ್ತೀರಾ ಏನಾರ? ಇಲ್ಲ ಸರ್, ನಮ್ಮ ಲೇಬರ್ಸ್ ಇದ್ದಾರೆ, ಒಂದು 10 ಜನ ಲೇಬರ್ಸ್ ಇದ್ದಾರೆ, ಅವ್ರ ಕಡೆ ಮಾಡಿಸ್ತೀವಿ ನಾವು. ಅಂದರೆ ನಾವು ಇಲ್ಲಿ ಆರ್ಡರ್ ತಗೋ ಸ್ವಲ್ಪ ಬ್ಯುಸಿ ಇರ್ತೀವಿ. ನಮ್ಮ ಲೇಬರ್ಸ್ ಇದ್ದಾರೆ, ಅವರು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅದರಲ್ಲೆಲ್ಲ. ಯಾಕಂದರೆ ಎಲ್ಲ ಅಳುಬ್ರೇನೆ. ಅವರೇ ಹೋಗಿ ಅವ್ರಿಗೆ ಯಾವ ಸೈಜ್ ಬೇಕು, ಒಬ್ಬೊಬ್ಬರು ಪೀಸು ಸ್ವಲ್ಪ ದಪ್ಪ ಇರಲಿ ಅಂತಾರೆ, ಅವರು ಸಣ್ಣ ಇರಲಿ ಅಂತಾರೆ. ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಅವ್ರು ಮಾಡಿಕೊಡ್ತಾರೆ ಸರ್. ತುಂಬ ಅಂದರೆ ತುಂಬ ಕ್ಲೀನಾಗಿ ಮಾಡಿಕೊಡ್ತಾರೆ. ಈಗ ಒಂದೇ ಸಲಿಗೆ 3-4 ಆರ್ಡ್ರ್ ಬರುತ್ತೆ ಅಂದರೆ ನಾವು ಲೇಬರ್ ಸ್ವಲ್ಪ ಜಾಸ್ತಿ ಇದ್ದಾರೆ ನಮ್ಮ ಹತ್ರ, ಅದರಿಂದ ನಾವು ಬ್ಯಾಚ್ ವೈಸ್ ಮಾಡಿದ್ದೀವಿ. ಒಂದು ಅವ್ರ ರಿಕ್ವೈರ್ಮೆಂಟ್ ಎಷ್ಟು kg ಇರುತ್ತೆ ಅದಕ್ಕೆ ಎಷ್ಟು ಜನ ಬೇಕು ಅಷ್ಟು ಜನ ನಾವು ಕಳಿಸ್ಕೊಡ್ತೀವಿ ಸರ್. ಈಗಲೇ ನೋಡಿ, ಈಗ ಒಂದು ಈ ನೈಟ್ ಆಯ್ತಲ್ಲ, ನಮ್ಮ ಹತ್ರ ಈಗ 4 ಆರ್ಡ್ರ್ ಇದೆ. 4 ಆರ್ಡ್ರಿಗೆ ಒಂದು ಆರ್ಡ್ರು 700 kg ಇರುತ್ತೆ. ಅಲ್ಲಿಗೆ ಒಂದು 6ರಿಂದ 7 ಜನ ಕಳಿಸ್ತೀವಿ. ಯಾಕಂದರೆ ಅವ್ರಿಗೆ ಇನ್ ಟೈಮ್ ಕೊಡಬೇಕಲ್ವಾ. 2-3 ಜನ ಕಳಿಸ್ಬಿಟ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ರಿಕ್ವೈರ್ಮೆಂಟ್ ಏನಿರುತ್ತೆ ಆ ಥರ ಪಕ್ಕ ನಾವು ಆಳ್ಗಳು ಮಾಡ್ಕೊಂಡು ಕಳಿಸ್ಕೊಡ್ತೀವಿ ಸರ್. ಈಗ ನಾಳೆ ಫಂಕ್ಷನ್ ಇರುತ್ತೆ ಅಂದರೆ ಇವತ್ತು ನೈಟೇ ಹೋಗ್ತೀವಿ ಸರ್ ನಾವು ಅಲ್ಲಿಗೆ. ನೈಟ್ ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅವರು ಒಂದು 7 o'clock 8 o'clockಗೆ ನಮ್ಮ ಮಟನ್ ಕೊಡಿ ಅಂತ ಕೇಳಿರ್ತಾರೆ. ಅಷ್ಟೊತ್ತಿಗೆಲ್ಲ ಫಿನಿಶ್ ಮಾಡಿಬಿಟ್ಟು ರಿಟರ್ನ್ ಬರ್ತೀವಿ ನಾವು ಅಷ್ಟೇ. ಈಗ ನೀವು kg ಲೆಕ್ಕದಲ್ಲಿ ನೀವು ಕಟ್ ಮಾಡಿಕೊಡುವಂಥದ್ದು? ಹೌದು ಸರ್, ಎಲ್ಲ kg ಲೆಕ್ಕನೇ ಕಟ್. kgಗೆ ಏನಿದೆ ಸರ್ ಪ್ರೈಸ್? ವಾತ ಆದರೆ 650 ಇದೆ, ಅದು ಹೋಲ್ಸೇಲ್ ರೇಟೇ. ಆಡಾದರೆ 480 ಇದೆ ಸರ್. ಟಗ್ರೂ ಸಿಗುತ್ತೆ. ಟಗ್ರಾದರೆ 600 620. ಸ್ವಲ್ಪ ಡಿಮ್ಯಾಂಡ್ ಇದ್ದಂಗೆ ಅದೊಂದು ಚೇಂಜ್ ಆಗುತ್ತೆ ಸರ್. ಇನ್ನೆಲ್ಲ ಹೋಲ್ಸೇಲ್ ರೇಟಲ್ಲಿ ಇರುತ್ತೆ. ಹೋಲ್ಸೇಲ್ ರೇಟ್? ಮಟನ್ ಮಾತ್ರ ನಾವು ಯಾವಾಗಲೂ ಹೋಲ್ಸೇಲ್ ರೇಟಲ್ಲೇ ಕೊಡೋದು ಸರ್. ಹೋಲ್ಸೇಲ್ ರೇಟ್? ಹೌದು. ಈಗ ಹೋಲ್ಸೇಲ್ ರೇಟ್ ಅಂತ ಹೇಳ್ತಾ ಇದ್ದೀರಾ, ಈಗ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ರೇಟ್ ಏನಾದ್ರು ಜಾಸ್ತಿ ಮಾಡ್ತೀರಾ? ಇಲ್ಲ ಸರ್, ಡಿಮ್ಯಾಂಡ್ ಅದೇನು ಮಾಡಲ್ಲ. ಸುಮ್ಮನೆ ಒಬ್ಬೊಬ್ರು ಅವ್ರು ಕೇಳ್ಕೊಳ್ಳೋದು ಸರ್. ಸ್ವಲ್ಪ ಇನ್ಕಮ್ ಜಾಸ್ತಿ ಅಲ್ಲಿ ಏನ್ಬಿಟ್ಟು ಡಿಮ್ಯಾಂಡ್ ಐತೆ ಅಂತ. ಆ ಥರ ಏನಾಗಲ್ಲ. ಡಿಮ್ಯಾಂಡ್ ಆದರೆ ಏನು 10 ರೂಪಾಯಿ ಜಂಪ್ ಆಗೋದು ಅಷ್ಟೇ ಸರ್. 10 ರೂಪಾಯಿ ಕಮ್ಮಿ ಆಗುತ್ತೆ. ಒಂದೊಂದು ಸೀಸನ್ ಇರುತ್ತಲ್ಲ, ಈ ಫೆಸ್ಟಿವಲ್ ಸೀಸನಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಜಂಪ್ ಆಗ್ಬೋದು. ಅದು ಬಿಟ್ರೆ ಇನ್ಯಾವುದೂ ಇಲ್ಲ ಸರ್.